ನಮಸ್ಕಾರ ಫ್ರೆಂಡ್ಸ್, ಅಮ್ಮಮ್ಮಸ್ ಕೈ ರುಚಿಗೆ ಸ್ವಾಗತ. ನಾನು ನಮ್ಮ ಮನೆಯಲ್ಲಿ ಹಿತ್ಕದ ಬೇಳೆ ಪಾಯಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ಇವಾಗ ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ, ಬನ್ನಿ. ಹಿತ್ಕದ ಬೇಳೆ 100 ಗ್ರಾಮ್ ಇದೆ, 2 ಸ್ಪೂನ್ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, 1 ಗ್ಲಾಸ್ ಹಾಲು, ಸ್ವಲ್ಪ ತೆಂಗಿನ ತುರಿ, ಏಲಕ್ಕಿ ಪುಡಿ, ಬೆಲ್ಲ, ಗಸಗಸೆ, ನೆನೆಸಿರುವಂತ ಗೋಡಂಬಿ 1 6 ಇದೆ, ಸ್ವಲ್ಪ ನೀರು. ಬನ್ನಿ ಈಗ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ತುಪ್ಪ ಬಿಸಿ ಆಗಿದೆ, ಗೋಡಂಬಿ ಹಾಕೊಳ್ತಾ ಇದ್ದೀನಿ, ದ್ರಾಕ್ಷಿ, ಈಗ ಇದನ್ನ ಹುರ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಈಗ ಇದಕ್ಕೆ ಹಿತ್ಕದ ಬೇಳೆ ಹಾಕೋಬೇಕು. ಇವಾಗ ಇನ್ನು ಸ್ವಲ್ಪ ತುಪ್ಪ ಹಾಕೋಣ. ಈಗ ಇದನ್ನ ಗೋಲ್ಡನ್ ಬ್ರೌನ್ ಬರೋ ತರ ಹುರಿಬೇಕು. ನಾವು ಎಲ್ಲಾ ತರ ಪಾಯಸ ನೋಡಿದೀವಿ, ಆದ್ರೆ ಈ ತರ ಪಾಯಸ ನೋಡಿಲ್ಲ. ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿರುತ್ತೆ. ಗಸಗಸೆ ಪಾಯಸ ಆಗ್ಬೋದು, ಶಾವಿಗೆ ಪಾಯಸ ಆಗ್ಬೋದು, ಎಲ್ಲದಕ್ಕನ್ನ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಮಾಡಿ ಒಂದ್ಸತಿ ಟೇಸ್ಟ್ ಮಾಡಿ ಹೇಳಿ. ನೋಡಿ, ಇದು ಲೈಟ್ ಬ್ರೌನ್ ಬಂದಿದೆ. ಇನ್ನ ಇದು ಗೋಲ್ಡನ್ ಬ್ರೌನ್ ಆಗೋ ತರ ಚೆನ್ನಾಗಿ ಹುರ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡೋಣ. ಈಗ ಇದಕ್ಕೆ ನೀರು ಹಾಕೋಣ. ಒಂದು 250 ಗ್ರಾಮ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಇದು ಇವಾಗ ಒಂದು 5 ನಿಮಿಷ ಬೇಯ್ತಾ ಇರಲಿ. ನಾವು ಇದೆಲ್ಲ ರುಬ್ಕೊಂಬರೋಣ. ನೋಡಿ, ರುಬ್ಬಕ್ಕೆ ಬಾದಾಮಿ, ನೆನೆಸಿರುವಂತ ಗೋಡಂಬಿ, ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನ ತುರಿ 4 ಸ್ಪೂನ್ ಅಷ್ಟು, ಬೆಲ್ಲ 150 ಗ್ರಾಮ್ ಇದೆ, ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಗಸಗಸೆ. ಈಗ ಇದನ್ನ ರುಬ್ಕೊಂಬರೋಣ. ಹಿತ್ಕದ ಬೇಳೆ ಬೆಂದಿದೆ ಅಂತ ನೋಡೋಣ. ಇದು ನೋಡಿ, ಬೆಂದಿದೆ. ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ರುಬ್ಬಿರುವಂತ ಪೇಸ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕಾಯಿಸಿ ಆರಿಸಿರುವಂತ ಹಾಲು 1 ಗ್ಲಾಸು, ಮತ್ತೆ ಹುರಿದು ಇಟ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ. ಒಂದ್ಸತಿ ಈ ತರ ನೋಡಿ. ಈಗ ಇದು ಒಂದೇ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಿದೆ, ಪಾಯಸ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಿತ್ಕದ ಬೇಳೆ ಪಾಯಸ ರೆಡಿ ಆಗಿದೆ. ಈಗ ನೀವು ನಿಮ್ಮನೆಯಲ್ಲೂ ಮಾಡಿ ತಿನ್ಬಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಇದು ನನ್ನ ಹೊಸ ಚಾನಲ್. ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ.